ಅಮೆರಿಕದಲ್ಲಿ ನಡೀತಿರೋ ಇಂಡಿಯನ್ ಮದುವೆ ರಿಸೆಪ್ಷನ್ಗೆ ನಾವಿವಾಗ ಬಂದಿದೀವಿ. ಫಂಕ್ಷನ್ಗೆ ಅಂತ ರೆಡಿ ಆದ ತಕ್ಷಣ ಹೊರಟು ಬಿಡಬಾರ್ದು. ಫಸ್ಟ್ ಮನೇಲಿ ಒಂದು ಫೋಟೋ ಸೆಷನ್ ಮಾಡ್ಕೋಬೇಕು. ಅದನ್ನೇ ನಾವಿವಾಗ ಮಾಡ್ತಾ ಇದೀವಿ. ನಮ್ಮ ಎದುರುಗಡೆ ಮನೆ ಹುಡುಗನ್ ಮದ್ವೆ. ನಾವ್ ಈ ಮನೆಗೆ ಬಂದಾಗ ಅವನು ಆಲ್ರೆಡಿ ಡಿಗ್ರಿ ಮುಗಿಸ್ಬಿಟ್ಟಿದ್ದ. ಉತ್ಸವ್ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದ. ಅಯ್ಯಪ್ಪ, ಎಷ್ಟು ಬೇಗ ಟೈಮ್ ಓಡೋಗಿದೆ ಅಂತ ಅನ್ಸುತ್ತೆ. ಹುಡುಗ ಹುಡುಗಿ ಮತ್ತೆ ಕ್ಲೋಸ್ ಫ್ಯಾಮಿಲಿ ಎಲ್ಲರೂ ಹೋಗಿ ಇಟಲಿಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಬರೀ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಇಂಡಿಯಾ ತರ ಮನೆಯವರೆಲ್ಲ ಮದ್ವೆಗೆ ಬನ್ನಿ, ಸಾವಿರಾರು ಜನ ಮದ್ವೆಗೆ ಬಂದ್ರು ಅನ್ನೋ ತರ ಎಲ್ಲ ಇಲ್ಲಿ ಸೀನ್ ಇರಲ್ಲ. ಆಕ್ಚುಯಲ್ ಅಮೆರಿಕನ್ ವೆಡ್ಡಿಂಗ್ಸ್ ಅಲ್ಲಿ ಇನ್ವೈಟ್ಗೆ ಇಷ್ಟೇ ಜನ ಬರಬೇಕು ಅಂತ ನಂಬರ್ ಆಫ್ ಪೀಪಲ್ ಕೂಡ ಇರ್ತಾರೆ. ಅದೇ ತರ ಇವ್ರ ಮದ್ವೆಲೂ ಇತ್ತು. ಗೆಸ್ಟ್ ಗಳಿಗೆ ಟೇಬಲ್ಸ್ ಅಸೈನ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಟೇಬಲ್ ಮೇಲೆ ನಮ್ಮ ಹೆಸರುಗಳು ಹಾಕ್ಬಿಟ್ಟಿರ್ತಾರೆ. ನಮ್ಮ ಹೆಸರಿರೋ ಟೇಬಲ್ ಅಲ್ಲಿ ನಾವು ಹೋಗಿ ಕೂತ್ಕೋತೀವಿ ಅಷ್ಟೇ. ಎಲ್ಲ ಮದ್ವೆಗಳ ತರ ಕಪಲ್ ಡ್ಯಾನ್ಸು, ಫ್ಯಾಮಿಲಿ ಡ್ಯಾನ್ಸು, ಕಸಿನ್ಸ್ದು, ಆಮೇಲೆ ಫ್ರೆಂಡ್ಸ್ದು ಡ್ಯಾನ್ಸ್ಗಳು ಎಂಟರ್ಟೈನ್ಮೆಂಟ್ ಅಲ್ಲಿ ಇರುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅಂದ್ರೆ ಸ್ಪೀಚ್ ಇರುತ್ತೆ. ಅಂದ್ರೆ ಹುಡುಗ ಹುಡುಗಿ ಪೇರೆಂಟ್ಸು ಸಿಬ್ಲಿಂಗ್ಸು ಏನಾದರೂ ಅವ್ರ ಬಗ್ಗೆ ಸ್ಪೀಚ್ ಕೊಟ್ಟಾಗ ಆ್ಯಕ್ಚುಲಿ ಅದು ಕೇಳೋಕ್ಕೆ ತುಂಬ ಎಮೋಷ್ನಲ್ ಆಗು ಇರುತ್ತೆ ಆ್ಯಂಡ್ ಫನ್ ಆಗು ಇರುತ್ತೆ. ಊಟನೂ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು. ಅದ್ರ ಜೊತೆಗೆ ತೆಲುಗು ಅವರಲ್ವಾ, ಫುಲ್ಲು ಪಚಡಿಗಳು ಅದರದೇ ಒಂದು ಕೌಂಟರ್ ಮಾಡಿದ್ರು. ಸ್ವೀಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಜೊತೆಗೆ ಇನ್ನು ನಾವು ಹೋಗಿದ್ದೀವಿ ಅಂದರೆ ಗ್ಯಾಂಗ್ ಎಲ್ಲ ಕಟ್ಕೊಂಡು ಕಿರ್ಚಾಡಿ ಮಜಾ ಮಾಡಿ ಫುಲ್ ಫನ್ ಮಾಡಿ ಬರಲೇಬೇಕಲ್ವಾ. ಬೆಂಗಳೂರು ಥರ ಅಮೆರಿಕಾದಲ್ಲೂ ಭಾರಿ ಚಳಿ ಇದೆ. ಅದು ಬೇರೆ ಈ ರಿಸೆಪ್ಷನ್ ನಡೀತಾ ಇರೋದು ರ್ಯಾಂಚ್ ಅಲ್ಲಿ. ರ್ಯಾಂಚ್ ಅಂದ್ರೆ ಫಾರ್ಮ್ ಹೌಸ್ ತರ. ರಿಸೆಪ್ಷನ್ ಇವೆಂಟು ಸ್ವಲ್ಪ ಔಟ್ಡೋರ್ ಇರುತ್ತೆ. ಹೀಟರ್ಸ್ ಎಲ್ಲ ಹಾಕಿರ್ತಾರೆ, ಬಟ್ ಸ್ಟಿಲ್ ಚಳಿ ಇರುತ್ತೆ ಅಂತ ಫುಲ್ ಪ್ಯಾಕ್ಡ್ ಅಪ್ ಆಗಿ ಹೋಗೋಣ ಅಂತ ಸೀರೆ ಲೆಹಂಗಾ ಎಲ್ಲ ಹಾಕೊಂಡ್ರೆ ಆ ಸ್ವೆಟರ್ ಹಾಕೊಂಡು ಆ ಔಟ್ಫಿಟ್ ಲುಕ್ ನ ಹಾಳು ಮಾಡ್ಬಿಡ್ತೀನಿ ಅಂತ ಹೇಳಿ ನನ್ನ ಔಟ್ಫಿಟ್ ಇದಾಗಿದೆ. ಈ ಕೋಟ್ ನಾನು ತಗೊಂಡಿದ್ದು ಒಂದು ಎಕ್ಸಿಬಿಷನ್ ಅಲ್ಲಿ 2-3 ವರ್ಷ ಆಗೋಯ್ತು. ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ ತಗೊಂಡಿದ್ದೆ. ಎಲ್ಲೂ ಹಾಕೊಂಡೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಕಾಲ ಕೂಡು ಬಂತು. ಅಂಡ್ ಸ್ಕರ್ಟ್ ಮಿಂತ್ರಾದಲ್ಲಿ